ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಕುರುಬೇಟ್, ದಾವಣಗೆರೆ ಜಿಲ್ಲಾ ವರದಿಗಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣಾ ಕಣ ರಂಗೇರಿದೆ. ಅದರಲ್ಲೂ 85ನೇ ಇಳಿ ವಯಸ್ಸಿನಲ್ಲೂ ಸಹ ಮಾಜಿ ಸಿಎಂ BS ಯಡಿಯೂರಪ್ಪನವರು ಪ್ರಚಾರ ಕಣದಲ್ಲಿರುವಂಥದ್ದು. 85ನೇ ಇಳಿ ವಯಸ್ಸಿನಲ್ಲೂ ಸಹ ಪಕ್ಷದ ಪ್ರಚಾರದಲ್ಲಿ ತೊಡಗಿದ್ದೀರಿ. ನನ್ನ ಕರ್ತವ್ಯ ಮಾಡಬೇಕು, ಬರ್ತಾ ಇದ್ದೇನೆ. ಬರುವಂಥ ದಿವಸಗಳಲ್ಲಿ ಅಧಿಕಾರ ಬರೋದಕ್ಕೂ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸಲೇಬೇಕು ಅಂತ ಪಣ ತೊಟ್ಟಿರುವ ಮಾಜಿ ಸಿಎಂ BS ಯಡಿಯೂರಪ್ಪನವರು ಇಂದು 2ನೇ ದಿನ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಈ ಸುಡುವ ಬಿಸಿಲಿನಲ್ಲಿಯೂ ಏನು ರೋಡ್ ಶೋ ಅನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಸವರಾಜಪೇಟೆಯಿಂದ ಈಗ ರೋಡ್ ಶೋ ಆರಂಭವಾಗಿರುವಂಥದ್ದು. ನೀವು ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಜಮಾವಣೆಗೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಜಮಾವಣೆಗೊಂಡಿರುವುದನ್ನು ನೀವು ಇಲ್ಲಿ ನೋಡ್ಬೋದು. ಸರ್, ಈಗ 85ನೇ ವಯಸ್ಸಿನಾಗೂ ಇಷ್ಟು ಉತ್ಸಾಹದಿಂದ ಬಂದಿದ್ದಾರೆ. ನಿಮಗೊಂದು ರೀತಿ ಹೊಸ ಚೈತನ್ಯ ಇದು. ಅದಕ್ಕೆ ಅವ್ರನ್ನ ರಾಜಹುಲಿ ಅಂತ ಕರಿತೀವಿ ನಾವು. ಕರ್ನಾಟಕದ ರಾಜಹುಲಿ ಅಂದ್ರೆ BS ಯಡಿಯೂರಪ್ಪನವರು. ಅವರಿದ್ರೆ ನಮಗೆ ಕಾರ್ಯಕರ್ತರಿಗೆ ಉತ್ಸಾಹ ಸಿಗುತ್ತೆ. ಅದೇ ರೀತಿ ಕಾರ್ಯಕರ್ತರಿಗೆ ಮತದಾರರಿಗೆ ಅವ್ರ ಕಂಡ್ರೆ ಪ್ರೀತಿ ಅಭಿಮಾನ ಇದೆ. ಶ್ರೀನಿವಾಸ ಶಾಸ್ತ್ರಿಯಪ್ಪನವರು ಗೆಲ್ತಾರೆ. ನೋಡ್ರಿ, ಯಡಿಯೂರಪ್ಪನವರು ಜನನಾಯಕ. ಅವರು ಆಲ್ಮೋಸ್ಟ್ ಆಲ್ ಒಳ್ಳೆ ರಾಜಕೀಯ ಒಂದು ಸಿಂಹ ಇದ್ದಂಗೆ. ಈ ಸಾರಿ ದಕ್ಷಿಣದಲ್ಲಿ BJP ಅಲೆ ಅಂತೂ ಇದ್ದೇ ಇದೆ. ಕಾಂಗ್ರೆಸ್ ಠೇವಣಿ ಕಳ್ಕೊಳ್ಳೋ ಸ್ಥಿತಿನಲ್ಲಿ ಬಂದಿದೆ ಅಂತ ಈ ಜನ ಸಮೂಹ ತೋರಿಸ್ತಾ ಇದೆ. ಯಡಿಯೂರಪ್ಪ ಬಂದಾರೆ, ನಮ್ಮ ರಾಜಾವಳಿ ಬಂದೈತೆ. ದಾವಣಗೆರೆ ನಿಶ್ಚಿತ ಗೆಲುವು. ಶ್ರೀನಿವಾಸ ದಾಸಗರಪ್ಪನ ಗೆದ್ದು ವಿಧಾನಸಭೆಗೆ ಹೋಗ್ತಾರೆ. ಇದು ನಮ್ಮೆಲ್ಲ ಆಶಯ. ಈ ಸತಿ ಬಲವಾದ ಕಾರಣ BJP. ಬಡವರ ಬಂದು ದಾಸಗರಪ್ಪನವರು ಗೆಲ್ತಾರೆ. ಈ ಸಾರಿ ನಮ್ಮ BJPನ ಅವರು ಗೆಲ್ಲಿಸ್ಕೊಟ್ರೆ ಯಾವ ರೀತಿ ನಮ್ಮ ದಕ್ಷಿಣ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ಬಡವರಿಗೋಸ್ಕರ ಎಷ್ಟು ಅವರು ಕೆಲಸಗಳನ್ನು ಮಾಡ್ತಾರೆ ಅಂತ ನಾವು BJP ಗೆಲ್ಸ ಮುಖಾಂತರ ನಾವು ತೋರಿಸ್ಕೊಡ್ತೀವಿ ಅಂತ. ಯುವಕರು, ಯುವತಿಯರು, ಹೆಣ್ಮಕ್ಳು ಎಲ್ಲರೂ, ಎಲ್ಲ ವರ್ಗದ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಿಂತ್ಕೊಂಡರೆ. ಈ ಬಾರಿ ಒಂದು ಇತಿಹಾಸ ಸೃಷ್ಟಿ ಆಗಲಿದೆ. ಭಾರತೀಯ ಜನತಾ ಪಾರ್ಟಿ ಗೆಲುವು ನಿಶ್ಚಿತ. ಈ ಒಂದು ಅಭೂತಪೂರ್ವದ ತಮ್ಮೆಲ್ಲರ ಸಹಕಾರ ನೋಡಿದ್ರೆ ಏಪ್ರಿಲ್ 9ರಂದು ನಡೀತಕ್ಕಂಥ ಚುನಾವಣೆಗೆ ನನ್ನ ಕ್ರಮ ಸಂಖ್ಯೆ 2 ಭಾರತೀಯ ಜನತಾ ಪಾರ್ಟಿಯ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿಗೆ ತಮ್ಮ ಅಮೂಲ್ಯ ಅಮೋಘವಾದ ಮತವನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿಗೆ ದೃಷ್ಟಿಯಿಂದ ಇಟ್ಕೊಂಡು ತಾವೆಲ್ಲರೂ ಕೂಡ ನನಗೆ ಮತದಾನ ಮಾಡಿ ಆಶೀರ್ವಾದ ಮಾಡಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಜೈ ಜೈ ಕಲ್ಯಾಣ. ಜನಹಿತವನ್ನು ಮರ್ತಿರುವಂತ ಈ ಕಾಂಗ್ರೆಸ್ ಪಕ್ಷಕ್ಕೆ ಪಾಠವನ್ನು ಕಲಿಸುವಂತ ಒಂದು ಅವಕಾಶ ಸಿಕ್ಕಿದೆ. ಈಗಾಗಲೇ ಅಜೀರ್ಣದಷ್ಟು ಬಹುಮತ ಅವ್ರಿಗಿದೆ. ಆದ್ರಿಂದ ಪ್ರಯತ್ನ ಮಾಡಿ ನಮ್ಮ ಶ್ರೀನಿವಾಸರನ್ನ ಗೆಲ್ಲಿಸ್ಕೊಡ್ಬೇಕಂತ ಕೈ ಜೋಡಿಸಿ ನನಗೆ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿರುವ ಮಾಜಿ ಸಿಎಂ BS ಯಡಿಯೂರಪ್ಪ ಈಗ ಮಧ್ಯಾಹ್ನದ ಊಟಕ್ಕೆ JDS ಮಾಜಿ ಶಾಸಕ HS ಶಿವಶಂಕರ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇಂದು ಅವರ ತಂದೆ ದಿವಂಗತ ಶ್ರೀ H ಶಿವಪ್ಪ ಅವರ ಜನ್ಮದಿನ ಹಿನ್ನೆಲೆಯಲ್ಲಿ ಇಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಇಲ್ಲಿ JDS ನಾಯಕರಾದಂಥ ಮತ್ತು JDS ಮಾಜಿ ಶಾಸಕರಾದಂಥ HS ಶಿವಶಂಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಈಗ ಇಲ್ಲಿ ಭೋಜನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸಂಜೆ 4 ಗಂಟೆಗೆ ಪ್ರಚಾರವನ್ನು ಕೈಗೊಳ್ಳಿದ್ದಾರೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ BJP ಅಭ್ಯರ್ಥಿಯಾದಂಥ ಶ್ರೀನಿವಾಸ ದಾಸಗರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಉರಿ ಬಿಸಿಲಿನಲ್ಲೂ ಸಹ ಯಡಿಯೂರಪ್ಪನವರು ನಿಮ್ಮ ಪರವಾಗಿ ಹೆಜ್ಜೆ ಹಾಕಿ ರೋಡ್ ಶೋ ಮಾಡಿದ್ದು ಎಷ್ಟರ ಮಟ್ಟಿಗೆ ಬಲ ತಂದಿದೆ? ಪೂರ್ಣ ಪ್ರಮಾಣದ ಬಲ ಬಂದಿದೆ. ಗೆಲ್ಲುವಷ್ಟು ಏನು ಶಕ್ತಿ ಬೇಕೋ ಯಡಿಯೂರಪ್ಪನವ್ರು ತುಂಬಿದ್ದಾರೆ ಇವತ್ತು ಬಂದು. ಏನು ಹೇಳ್ತೀರಿ ಸರ್, 85ನೇ ವಯಸ್ಸಿನಲ್ಲೂ ಒಂದು ರೀತಿ ಯುವ ಕಾರ್ಯಕರ್ತನ ರೀತಿ ಅವರು ನಮ್ಮೆಲ್ಲರ ನಾಯಕರು, ರೈತ ನಾಯಕರು, ಭಾರತೀಯ ಜನತಾ ಪಾರ್ಟಿನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು. ಈ ಮಾಜಿ ಮುಖ್ಯಮಂತ್ರಿಗಳು ಈ ವಯಸ್ಸಿನಲ್ಲೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದೆ ನಮ್ಮ ಪಕ್ಷ ಅಂಥೇಳಿ ಉರುಪು ಹುಮ್ಮಸ್ಸಿನಿಂದ ಅವರೇ ಇವತ್ತು ಬಂದು ನಿಂತಿದ್ದು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಸರ್, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಕ್ಷೇತ್ರದಲ್ಲಿ?
ಮತದಾರರು ಮನೇಲಿ ಹೋದಾಗ ಅವರೇ ಗೌರವಯುತವಾಗಿ ಕರೆದು ನನಗೆ ಹಾರ ಶಾಲು ಹಾಕಿ ಸನ್ಮಾನ ಮಾಡಿ ಈ ಬಾರಿ BJP ಅಂತ ಹೇಳ್ತಾರೆ. ಏನು ಎಷ್ಟು ಮತಗಳ ಅಂತರದಿಂದ ಗೆಲ್ಲೋ ವಿಶ್ವಾಸ ಇದೆ? ಮೇ 4ರಂದು ಹೇಳ್ತೀನಿ, ಗೆಲ್ತೀನಿ ಒಟ್ಟು. ಇದು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಹೇಳುವಂಥ ಮಾತು. ಕ್ಯಾಮ್ರಾಮನ್ ರಾಜು ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಯಾರಾದರೂ ಈ ಗ್ರಾಮಾಂತರ ಭಾಗಕ್ಕೆ ಭದ್ರಾ ನಾಲೆಯ ಆಧುನೀಕರಣಕ್ಕೆ ಕೊನೆ ಭಾಗದ ರೈತರಿಗೆ 100 ಕೋಟಿಗಳನ್ನ ಮಂಜೂರು ಮಾಡಿದ್ರು ಯಾರಾದರೂ ಇದ್ರೆ ಅದು BSD ಸಾಹೇಬರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ಈ ಭಾರತ ದೇಶದಲ್ಲಿ ಯಾವ್ದಾದ್ರೂ ಪಕ್ಷ ಯಾರನ್ನು ಬೇಕಾದ್ರೂ ಕಟ್ಟ ಕಡೆಯ ಕಾರ್ಯಕರ್ತನಿಗೆ MLA MP ಇನ್ನಿತರೆ ಅಧಿಕಾರಗಳನ್ನ ಕೊಡಿಸಬೇಕಾಗಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 23 ವರ್ಷಗಳಿಂದ ಶಾಸಕರಾಗಿರ್ತಕ್ಕಂಥವರು ನಿಮ್ಮ ಊರಿಗೂ ಕೂಡ ಬಂದಿಲ್ಲ. ನಿಮ್ಮ ಮನೆಯ ಮಗನಾಗಿ ಸೇವಕನಾಗಿ ನಿಮ್ಮ ಊರಿನ ಹಾಳಾಗಿ ದುಡಿಲಿಕ್ಕೆ ನಾನು ತಯಾರಿಗಿದ್ದೇನೆ. ನಿಮ್ಮ ಪಾದಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ ಬೇಡಿಕೊಳ್ಳುತ್ತೇನೆ. 9ರಂದು ನಡೀತಕ್ಕಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಹೆಚ್ಚು ಶಕ್ತಿ ಹಾಕಿ ಗ್ರಾಮಾಂತರ ಪ್ರದೇಶದಿಂದ ಹೆಚ್ಚು ಮತಗಳನ್ನು ಕೊಡಿಸೋದ್ರ ಮುಖಾಂತರ ನನಗೆ ಜೈಶಾಲಿ ಆಗಲಿಕ್ಕೆ ತಾವೆಲ್ಲರೂ ಕೂಡ ಶಕ್ತಿ ತುಂಬಬೇಕು ಅಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ವಿಶ್ವಾಸದ್ರೋಹ, ಅದಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಅನ್ನೋ ಮಾತನ್ನು ನಾನು ಹೇಳಿದ್ದೇನೆ. ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿದ್ದಾರೋ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸವನ್ನ ನೀವು ಮಾತ್ರ ಅಲ್ಲ, ನಿಮ್ಮ ಬಂಧು ಬಳಗದವ್ರಿಗೆ ಹೇಳಿ, ನೀವು ಸಹ ಹಳ್ಳಿಗೆ ಹೋಗಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಪರವಾಗಿ ಕೆಲಸ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ನಾನು ಬಂದಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.